ಎಸ್ಐಆರ್ ಬಿಸಿ ಇನ್ನೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಟ್ಟಿದಂತೆ ಇಲ್ಲ. ಎಸ್ಐಆರ್ ವಿಷಯದಲ್ಲಿ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿರುವ ಸಿಎಂ ಸಿದ್ದರಾಮಯ್ಯ ಅಷ್ಟಕ್ಕೂ ಬ್ಯಾನರ್ಜಿ ಕೆಚ್ಚು ಸಿದ್ದರಾಮಯ್ಯನವರಿಗೆ ಪಾಠ ಆಗಬಹುದಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ಸದ್ಯ ದೇಶದ ಹಲವು ರಾಜ್ಯಗಳಲ್ಲಿ ನಡೀತಾ ಇದೆ. ಆರಂಭದಲ್ಲಿ ಬಿಹಾರದಲ್ಲಿ ನಡೆದಂತ ಎಸ್ಐಆರ್ ಪ್ರಕ್ರಿಯೆಯ ಎಫೆಕ್ಟ್ ಮರಿಲಿಕ್ಕಾಗೋದಿಲ್ಲ. ಜೊತೆಗೆ ಇದು ಬಿಜೆಪಿಯ ಕೀಳು ರಾಜಕೀಯ ಯಾವ ಹಂತಕ್ಕೆ ತಲುಪಿದೆ ಅನ್ಬೋದ್ರ ಎಚ್ಚರಿಕೆಯ ಕರೆಗಂಟೆ. ಸದ್ಯ ಬಿಜೆಪಿ ಕೈಯಲ್ಲಿ ಅಧಿಕಾರದ ಚುಕ್ಕಾಣಿ ಇರುವಂತಹ ಬಿಹಾರದಲ್ಲಿ ಎಸ್ಐಆರ್ ಬಳಿಕ ಮತದಾನದ ಹಕ್ಕನ್ನು ಕಳ್ಕೊಂಡವರು 64 ಲಕ್ಷ ಮಂದಿ. ಇದಾದ ಬಳಿಕ ಚುನಾವಣಾ ಆಯೋಗದ ದೌಡು ಇತರ ರಾಜ್ಯಗಳಿಗೆ ಸಾಗಿ ಸದ್ಯ 12 ರಾಜ್ಯಗಳಲ್ಲಿ ಜನರ ಮತದಾನದ ಹಕ್ಕನ್ನ ಎಸ್ಐಆರ್ ನೆಪದಲ್ಲಿ ಕಸಿಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಸಹ ಅದೇ. ಮುಂದೆ ಕರ್ನಾಟಕದಲ್ಲಿ ನಡೆಯಲಿರೋದು ಇದೆ. ಆದರೆ ಈ ಎಸ್ಐಆರ್ ಬಿಸಿ ಇನ್ನೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಟ್ಟದಂತೆ ಕಾಣಿಸ್ತಾ ಇಲ್ಲ. ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರದ ಕೈಗೊಂಬೆ ಆಗಿರುವಂತಹ ಚುನಾವಣಾ ಆಯೋಗ ಸದ್ಯ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇರುವಂತಹ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಹುತೇಕ ಈ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಎದುರಿಸುತ್ತೆ. 2026ರಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ, ಕೇಂದ್ರಾಡಳಿತ ಪ್ರದೇಶವಾದಂತಹ ಪುದುಚೇರಿಯಲ್ಲಿ ಚುನಾವಣೆ ನಡೆದರೆ 2027ರಲ್ಲಿ ಉತ್ತರ ಪ್ರದೇಶ, ಗುಜರಾತ್, ಪಂಜಾಬ್, ಉತ್ತರಾಖಂಡ್, ಗೋವಾ, ಮಣಿಪುರ್, ಹಿಮಾಚಲ್ ಪ್ರದೇಶ ವಿಧಾನಸಭಾ ಚುನಾವಣೆಯನ್ನು ಎದುರಿಸುತ್ತೆ. ಸೊ ಇವಿಷ್ಟು ರಾಜ್ಯಗಳಲ್ಲಿ ದಕ್ಷಿಣ ಭಾರತದ ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಲ್ಲಿ, ಪಶ್ಚಿಮ ಭಾರತದ ಗುಜರಾತ್, ಗೋವಾ, ಪಶ್ಚಿಮ ಬಂಗಾಳದಲ್ಲಿ 2 ವರ್ಷದೊಳಗೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಸೊ ಮೊದಲು ಎಸ್ಐಆರ್ ಪ್ರಕ್ರಿಯೆ ನಡೆದಂತ ಬಿಹಾರದಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಚುನಾವಣೆಗೂ ಕೆಲವೇ ತಿಂಗಳುಗಳು ಇರುವಾಗ ಅವೈಜ್ಞಾನಿಕವಾಗಿ ಆತುರದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಒಳಗಾದ ರಾಜ್ಯ ಬಿಹಾರ. ಅಲ್ಲಿ ಮತದಾನದ ಹಕ್ಕನ್ನ ಕಳ್ಕೊಂಡಲ್ಲಿ ಬಹುತೇಕರು ದಾಖಲೆಗಳ ಕೊರತೆ, ಕಾಗುಣಿತ ತಪ್ಪಿನಿಂದಾಗಿ ತಾನು ಆ ರಾಜ್ಯದಲ್ಲಿರುವ ಭಾರತೀಯ ಅಂತ ಸಾಬೀತುಪಡಿಸ್ಲಿಕ್ಕೆ ಆಗದೆ ಹೋಗ್ಬಿಟ್ರು. ಸೊ ಆ ರಾಜ್ಯದವರೇ ಆದ್ರೂ ಸಹ ಮತದಾನ ಮಾಡೋಕೆ ಅರ್ಹರಾಗಿದ್ರೂ ಸಹ ತಮ್ಮ ಹಕ್ಕನ್ನ ಚುನಾವಣಾ ಆಯೋಗ ಕಸಿಯುವಾಗ ಏನೂ ಮಾಡ್ಲಿಕ್ಕಾಗದೇ ಇರುವಂತ ಅಸಹಾಯಕರಾಗ್ಬಿಟ್ರು. ಸೊ ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ಡಿಲೀಟ್ ಆದಂತ 65 ಲಕ್ಷ ಜನರಲ್ಲಿ ಬಹುತೇಕರು ಬಿಹಾರದಿಂದ ಬೇರೆ ರಾಜ್ಯಗಳಿಗೆ ವಲಸೆ ಹೋದವರು. ಬಿಹಾರದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿರೋ ಕಾರಣಕ್ಕೆ ಉದ್ಯೋಗಕ್ಕಾಗಿ ಹೊರ ರಾಜ್ಯಗಳಿಗೆ ತೆರಳೋದು ಅಲ್ಲಿ ಸಾಮಾನ್ಯ. ಸೊ ಹೀಗೆ ವಲಸೆ ಹೋಗಿ ದುಡಿತಾ ಇರುವಂತಹ ಲಕ್ಷಾಂತರ ವಲಸೆ ಕಾರ್ಮಿಕರನ್ನ ಖಾಯಂ ಆಗಿ ಸ್ಥಳಾಂತರಗೊಂಡವರು ಅಂತ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ದಾಖಲೆಗಳಿಲ್ಲ, ಮನೆ ಬಳಿ ಬಂದಾಗ ಲಭ್ಯ ಇರಲಿಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಸುಮಾರು 22,70,000 ಮಹಿಳಾ ಮತದಾರರನ್ನ ಪಟ್ಟಿಯಿಂದ ಹೊರಗಿಡಲಾಗಿದೆ. ಅದರಲ್ಲೂ ಅಧಿಕವಾಗಿ ದಲಿತರು, ಮುಸ್ಲಿಂ ಸಮುದಾಯದ ಜನ ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಮೊದಲ ಬಾರಿಗೆ ಮತ ಚಲಾಯಿಸಬೇಕಾಗಿದ್ದಂಥ 20 ಲಕ್ಷಕ್ಕೂ ಅಧಿಕ ಯುವಕರು ಚುನಾವಣಾ ಆಯೋಗ ಕೇಳುವಂಥ ತಲೆಬುಡ ಇಲ್ಲದೆ ಇರೋ ದಾಖಲೆಗಳನ್ನ ನೀಡಲಾಗ್ದೇನೆ ನೋಂದಣಿನೇ ಆಗಿಲ್ಲ. ವಿರೋಧದ ನಡುವೆಯೂ ಈ ಎಲ್ಲಾ ಗೊಂದಲದ ಪ್ರಕ್ರಿಯೆ ಮುಗಿದು ಚುನಾವಣೆಯೂ ನಡೆದೋಯ್ತು. ವಿಪಕ್ಷಗಳು ಬಹುತೇಕ ಮತಗಳನ್ನ ಕಳ್ಕೊಂಡಿದ್ದು ಆಯ್ತು. ಸೊ ಅಲ್ಪಸಂಖ್ಯಾತರ, ದಲಿತರ, ಮಹಿಳೆಯರ ಮತದಾನದ ಹಕ್ಕನ್ನು ಕಿತ್ತೆಸೆದು ಬಿಜೆಪಿಗೆ ಲಾಭ ಮಾಡಿಕೊಡುವಂತ ಚುನಾವಣಾ ಆಯೋಗದ ಈ ಪ್ರಕ್ರಿಯೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ವಿರೋಧಗಳ ನಡುವೆಯೂ 12 ರಾಜ್ಯಗಳಲ್ಲಿ ಎಸ್ಐಆರ್ ಸಾಗ್ತಾ ಇದೆ. 16 BLOಗಳನ್ನ ಈ ಪ್ರಕ್ರಿಯೆ ಬಲಿ ತೆಗೆದುಕೊಂಡಿದೆ. ಇವೆಲ್ಲದರ ನಡುವೆ ನಮ್ಮ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸೋದರ ವಿರುದ್ಧವಾಗಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಫೆಬ್ರವರಿ 4ಕ್ಕೆ ನಡೆದಂತ ವಿಚಾರಣೆಗೆ ಖುದ್ದಾಗಿ ಹಾಜರಾಗಿ ತಮ್ಮ ಪರವಾಗಿ ತಾವೇ ವಾದವನ್ನ ಮಂಡಿಸಿದ್ದಾರೆ. ಈ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ತನ್ನದೇ ಪ್ರಕರಣವನ್ನ ಸ್ವತಃ ವಾದಿಸಿದ ಭಾರತದ ಮೊದಲ ಹಾಲಿ ಮುಖ್ಯಮಂತ್ರಿಯನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೊ ಎಸ್ಐಆರ್ ಪ್ರಕ್ರಿಯೆ ಕೇವಲ ಮತದಾರರ ಹೆಸರನ್ನ ಕೈ ಬಿಡೋಕೆ ನಡೆಸಲಾಗ್ತಾ ಇರುವಂತಹ ಸಂಚು. ಪಶ್ಚಿಮ ಬಂಗಾಳವನ್ನ ಮಾತ್ರ ಗುರಿಯಾಗಿಸಿಕೊಂಡು ಈ ಪರಿಷ್ಕರಣೆ ನಡೆಸಲಾಗ್ತಾ ಇದೆ ಮತ್ತು ಚುನಾವಣಾ ಆಯೋಗ ವಾಟ್ಸಪ್ ಆಯೋಗದಂತೆ ವರ್ತಿಸ್ತಾ ಇದೆ. ಈ ಪ್ರಕ್ರಿಯೆಯ ಒತ್ತಡದಿಂದಾಗಿ ರಾಜ್ಯದಲ್ಲಿ ಸುಮಾರು 150 ಜನ ಸಾವನ್ನಪ್ಪಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅವರು ನ್ಯಾಯಾಲಯದಲ್ಲಿ ವಾದಿಸಿದ್ದಾರೆ. ಮಮತಾರ ಈ ನಡೆಯನ್ನ ನೆಟ್ಟಿಗರು ಸೇರಿದಂತೆ ಹಲವು ರಾಜಕೀಯ ಧುರೀಣರು ಮಮತಾ ಬ್ಯಾನರ್ಜಿಯ ಈ ಧೈರ್ಯವನ್ನ ಶ್ಲಾಘಿಸಿದ್ದಾರೆ. ಈ ಸಂದರ್ಭದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನೋ ಹಕ್ಕು ಕಸಿಯುವಂತಹ ಪ್ರಕ್ರಿಯೆಗೆ ಒಳಗಾಗಲಿರುವಂತಹ ಕರ್ನಾಟಕದಲ್ಲಿ ನಡೀತಾ ಇರೋದು ಏನು ಅಂತ ಕೊಂಚ ಗಮನ ಹರಿಸೋದು ಮುಖ್ಯ. ಸದ್ಯ ನಡೀತಾ ಇರುವಂತಹ ಈ ಎಸ್ಐಆರ್ ಪ್ರಕ್ರಿಯೆ ಪೂರ್ಣ ಆದ ಬಳಿಕ 12 ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫೆಬ್ರವರಿ 7ಕ್ಕೆ ಪರಿಷ್ಕೃತ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗತ್ತೆ. ಸೊ ಅದಾದ ಬಳಿಕ ಶೀಘ್ರ ಅಂತಂದ್ರೆ ಬಹುತೇಕ ಈ ತಿಂಗಳಲ್ಲೇ ನಮ್ಮ ರಾಜ್ಯದಲ್ಲೂ ಸಹ ಈ ಪ್ರಕ್ರಿಯೆ ಆರಂಭ ಆಗತ್ತೆ. ಈ ಪ್ರಕ್ರಿಯೆಯ ಅಪಾಯ ದೇಶದಾದ್ಯಂತ ಚರ್ಚೆಯಲ್ಲಿ ಇರುವಾಗ ನಮ್ಮ ರಾಜ್ಯ ಕಾಂಗ್ರೆಸ್ ಮಾತ್ರ ಅಪಾಯವನ್ನ ಬದಿಗೆ ಒತ್ತಿ ಇಟ್ಟಂತೆ ಕಾಣಿಸುತ್ತೆ. ಸಿಎಂ ಕೂಡ ಕೊಂಚ ಸಲೀಸಾಗೆ ಇದಾರೇನೋ ಅಂತ ಅನ್ಸುತ್ತೆ. ಸೊ ಇನ್ನು ಈ ಪ್ರಕ್ರಿಯೆಯ ಅಪಾಯ ಅರ್ಥಂತೆ ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ಬ್ಯಾನರ್ಜಿಯ ಕೆಚ್ಚು ಸಿದ್ದರಾಮಯ್ಯನವರಿಗೆ ಪಾಠ ಆಗ್ಬೋದಾ?
ಗೊತ್ತಿಲ್ಲ. SIR ಪ್ರಕ್ರಿಯೆ ಬಗ್ಗೆ ಆತಂಕರಹಿತರಾಗಿ ಮಾತಾಡುವಂತ ಸಿಎಂ ಸಿದ್ದರಾಮಯ್ಯನವರು SIR ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಪಕ್ಷ ರಾಜಕೀಯ ದೃಷ್ಟಿಕೋನದಿಂದ ನೋಡೋದಿಲ್ಲ, ಈ ವಿಷಯದಲ್ಲಿ ರಾಜಕೀಯ ಮಾಡೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಈ ಪ್ರಕ್ರಿಯೆಯಲ್ಲಿ ಯಾವುದೋ ಒಬ್ಬ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರದು ಅನ್ನೋದು ಸರ್ಕಾರದ ಏಕೈಕ ಕಾಳಜಿ. ಈ ಪ್ರಕ್ರಿಯೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ನಡೆಸಿ ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಯಾವುದೇ ಮತದಾರರಿಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ಳೋಕೆ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಂದ್ರೆ BLOಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಈ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೀಡಿರುವಂತಹ ಎಚ್ಚರಿಕೆಯತ್ತ ಸಿಎಂ ಕೊಂಚ ಕಣ್ಣಾಯಿಸೋದು, ಆಲ್ಸೋದು ಒಳಿತು ಅಂತ ಅನ್ಸೋದಿಲ್ವಾ? SIR ಪ್ರಕ್ರಿಯೆ ಮತ್ತು ಈ ಮೂಲಕ ನಡೆಸುವಂತ ಮತಗಳ್ಳತನದ ವಿರುದ್ಧವಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದವರು ಲೋಕಸಭಾ ವಿಪಕ್ಷ ನಾಯಕ ಸಂಸದ ರಾಹುಲ್ ಗಾಂಧಿ. SIR ಪ್ರಕ್ರಿಯೆ ಬಡವರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವಂತ ಒಂದು ಸಾಂಸ್ಥಿಕ ಮತಗಳ್ಳತನ. ಚುನಾವಣಾ ಆಯೋಗ ಆಡಳಿತಾರೂಢ ಬಿಜೆಪಿ ಜೊತೆಗೆ ಸೇರ್ಕೊಂಡು ಈ ಮತಗಳ್ಳತನಕ್ಕೆ ಸಹಕರಿಸ್ತಾ ಇದೆ. ಈ ಪ್ರಕ್ರಿಯೆಯ ವಿರುದ್ಧ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸೋದಾಗಿ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಘಟಕ ಸಹ SIR ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ನಿಲುವು ಬೇರೆನೇ ಇದ್ದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ ಅಂತ ಹೇಳೋದಾದ್ರೆ ತಮ್ಮದೇ ಪಕ್ಷದ ರಾಹುಲ್ ಗಾಂಧಿ ಅವರ ಹೋರಾಟ ಕಡೆಗಣಿಸಿದಂತಲ್ವಾ? ಹಲವು ರಾಜ್ಯಗಳಲ್ಲಿ SIR ವಿರುದ್ಧ ಹೋರಾಡ್ತಾ ಇರುವಂತಹ ನಾಯಕರುಗಳು ಎಲ್ಲರೂ ಸಹ ರಾಜಕೀಯ ಮಾಡೋದು ಅಂತ ಹೇಳ್ದಂತಾಗೋದಿಲ್ವಾ? ಅಷ್ಟಕ್ಕೂ ಕಾಲ ಮಿಂಚಿ ಹೋದ್ಮೇಲೆ ಚಿಂತಿಸ್ತಾ ಕೂರೋದಕ್ಕಿಂತ ಬ್ಯಾನರ್ಜಿ ಅವರಂತೆ ಹಠದಿಂದ SIR ವಿರುದ್ಧ ಮುನ್ನುಗ್ಗೋದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.